ಎಲ್ಲರಿಗೂ ಆತ್ಮೀಯ ಸ್ವಾಗತ. ಇಂದು ನಾನು ಮತ್ತು ನಮ್ಮ ಸ್ನೇಹಿತ ಡಾಕ್ಟರ್ ನಡುವಿನಕೇರಿಯವರೊಂದಿಗೆ ಬೈಕ್ ಮೇಲೆ ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ಹಗರಟಗಿ ಗ್ರಾಮದ ಪೌರಾಣಿಕ ಮತ್ತು ಐತಿಹಾಸಿಕ ಹಿನ್ನೆಲೆಯನ್ನು ಸಂಶೋಧನೆಯನ್ನು ಮಾಡಲು ಬಂದಿದ್ದೇವೆ. ಈ ಹಗರಟಗಿ ಗ್ರಾಮವು ತಾಳಿಕೋಟೆಯಿಂದ ಅಂದಾಜು 18-20 ಕಿಲೋಮೀಟರು, ಯಾದಗಿರಿಯಿಂದ 110 ಕಿಲೋಮೀಟರ್ ಮತ್ತು ಸುರಪುರದಿಂದ 60 ಕಿಲೋಮೀಟರ್ ದೂರದಲ್ಲಿದೆ. ಈ ಹಗರಟಗಿ ಗ್ರಾಮಕ್ಕೆ ಪುರಾಣ ಪ್ರಸಿದ್ಧವಾದ ಹಿನ್ನೆಲೆ ಇದೆ. ಇದನ್ನು ಪೌರಾಣಿಕವಾಗಿ ಪಾಂಡವ ದತ್ತಿ ಅಂದರೆ ಪಾಂಡವರಿಂದ ನೀಡಲ್ಪಟ್ಟ ಸ್ಥಳವೆಂದು ಹೇಳಲಾಗುತ್ತದೆ. ಹಿಂದಿನ ಕಾಲದಲ್ಲಿ ಇದನ್ನು ಪರಿಗೆತ ನಾಡು ಮತ್ತು ಹಗುರ ಇಟ್ಟಿಗೆ ಎಂದು ಹೆಸರುಗಳಿಂದ ಕರೆಯಲಾಗುತ್ತಿತ್ತು. ಮಹಾಭಾರತದ ಕಾಲ ಮತ್ತು ಪಾಂಡವರೊಂದಿಗೆ ಈ ಹಗರಟಗಿ ಗ್ರಾಮದ ಸಂಬಂಧ ಬೆಸೆದುಕೊಂಡಿದೆ. ಹೀಗಾಗಿ ಇಲ್ಲಿ ಪಾಂಡವರ ಹೆಸರಿನ ಸುಮಾರು 101 ದೇವಸ್ಥಾನಗಳು, 101 ಬಾವಿಗಳು ಮತ್ತು 101 ಕೆರೆಗಳು ಇಲ್ಲಿವೆ. ಇದು ಈ ಗ್ರಾಮದ ಬಹುದೊಡ್ಡ ಪೌರಾಣಿಕ ಇತಿಹಾಸವೆಂದು ತಿಳಿಸುತ್ತದೆ. ಇಲ್ಲಿರುವ ಪಾಂಡವರ ಹೆಸರಿನ ಕೆಲವು ಪ್ರಮುಖ ದೇವಾಲಯಗಳೆಂದರೆ, ಈ ಊರಿನ ಒಳಗಡೆ ಇರುವಂತಹ ಗ್ರಾಮದ ಪ್ರಮುಖ ಆರಾಧ್ಯ ದೈವವಾಗಿರುವ ಶ್ರೀ ಧರ್ಮರಾಜ ಅಥವಾ ಧರ್ಮರಾಯನ ಗುಡಿ ಅಥವಾ ಧರ್ಮಲಿಂಗೇಶ್ವರ ಗುಡಿ ದೊಡ್ಡದಾಗಿದೆ. ಇಲ್ಲಿ ದೊಡ್ಡದಾಗಿರ್ತಕ್ಕಂಥ ಶಿವಲಿಂಗವಿದೆ. ಈ ದೇವಸ್ಥಾನದ ಗ್ರಾಮದ ರಕ್ಷಕ ಶ್ರೀ ವರಮಾರುತೇಶ್ವರ ದೇವಸ್ಥಾನದ ಹಿಂದಿನ ಪಕ್ಕದಲ್ಲಿರ್ತಕ್ಕಂಥ ದೊಡ್ಡದಾಗಿರ್ತಕ್ಕಂಥ ದೇವಸ್ಥಾನ ಇದಾಗಿದೆ. ಇದು ಇಂದಿಗೂ ಪೂಜಿಸುತ್ತಿರುವ ದೇವಾಲಯವಾಗಿದೆ. ಇಲ್ಲಿ ಪ್ರತಿ ವರ್ಷ ಈ ದೇವರ ರಥೋತ್ಸವ ಯುಗಾದಿ ಹಬ್ಬದ 5ನೇ ದಿನದಂದು ಅತ್ಯಂತ ವಿಜೃಂಭಣೆಯಿಂದ ಅದ್ಧೂರಿಯಾಗಿ ಜರುಗುತ್ತದೆ. ಹೀಗೆ ಇಲ್ಲಿ ಮಹಾಭಾರತದ ಧರ್ಮರಾಯನಿಗೆ ಇಲ್ಲಿ ವಿಶೇಷ ಪೂಜೆ ಪುನಸ್ಕಾರ ಸಲ್ಲಿಕೆಯಾಗುತ್ತದೆ. ಈ ಹಗರಟಗಿ ಗ್ರಾಮದಲ್ಲಿರುವ ಪಾಂಡವರ ಹೆಸರಿನ ಮತ್ತಿತರ ದೇವಸ್ಥಾನಗಳೆಂದರೆ ಧರ್ಮರಾಜನ ಗುಡಿ, ಭೀಮಸೇನನ ಗುಡಿ, ಅರ್ಜುನನ ಗುಡಿ, ನಕುಲನ ಗುಡಿ, ಸಹದೇವನ ಗುಡಿ, ಕರ್ಣನ ಗುಡಿ ಮತ್ತು ತ್ರಿಕೂಟೇಶ್ವರ ಅಥವಾ ಮೊಕ್ಕಣ್ಣನ ಗುಡಿ ಅಥವಾ 3 ಕಳಸದ ಗುಡಿ ಮತ್ತು ಕುಂತಿ ಗುಡಿ. ಹೀಗೆ ಒಟ್ಟು 101 ದೇವಸ್ಥಾನಗಳು ಮತ್ತು ಆ ದೇವಸ್ಥಾನಗಳ ಮುಂದುಗಡೆ ಸಣ್ಣ ಸಣ್ಣ ಹೊಂಡಗಳು ಇಲ್ಲಿವೆ. ಚಾಲುಕ್ಯ ಶೈಲಿಯಲ್ಲಿ ಈ ದೇವಾಲಯಗಳು ಇವೆ. ಹೀಗಾಗಿ ಈ ಗ್ರಾಮದಲ್ಲಿ ಕಲ್ಯಾಣಿ ಚಾಲುಕ್ಯರ ಪ್ರಸಿದ್ಧ ವಾಸ್ತುಶಿಲ್ಪದ ಪ್ರಭಾವವನ್ನು ನಾವು ಕಾಣಬಹುದಾಗಿದೆ. ಪಾಂಡವರು ತಮ್ಮ ವನವಾಸದ ಅವಧಿಯಲ್ಲಿ ಈ ಹಗರಟಗಿ ಗ್ರಾಮಕ್ಕೆ ಬಂದಿದ್ದರು. ಆ ಕಾಲದ ನೆನಪಿಗಾಗಿ ಇಲ್ಲಿ ಕಲ್ಯಾಣಿ ಚಾಲುಕ್ಯರ ಅನೇಕ ದೇವಾಲಯಗಳನ್ನು ನಿರ್ಮಿಸಲಾಯಿತೆಂದು ಹೇಳಲಾಗುತ್ತದೆ. ಇಲ್ಲಿರ್ತಕ್ಕಂಥ ಒಂದು ವಿಶೇಷ ಏನಪ್ಪ ಅಂತಂದರೆ, ಈಗ ತಾನೇ ಹೇಳಿದ ಹಾಗೆ ಪ್ರತಿಯೊಂದು ದೇವಸ್ಥಾನದ ಪಕ್ಕದಲ್ಲಿಯೂ ಕೂಡ ಒಂದೊಂದು ಬಾವಿ ಅಂದರೆ ಕಲ್ಯಾಣಿ ಪುಷ್ಕರಣೆ ಇತ್ತು ಎನ್ನುವಂಥದ್ದು. ಹೀಗಾಗಿ ಇಲ್ಲಿ 101 ದೇವಸ್ಥಾನಗಳು, 101 ಬಾವಿಗಳು, 101 ಕೆರೆಗಳು ಇರುವುದರಿಂದಾಗಿ ಇಲ್ಲಿ ಆ ಬಾವಿಗಳ ಪುಣ್ಯಭೂಮಿ ಅಂತ ತಿಳ್ಕೊಂಡು ಹೆಸರು ಬಂದಿದೆ. ಆದರೆ ಕಾಲಗರ್ಭದಲ್ಲಿ ನೈಸರ್ಗಿಕ ಬದಲಾವಣೆಗಳಿಂದಾಗಿ ಮತ್ತು ಇವುಗಳ ಸಂರಕ್ಷಣೆಯ ಕೊರತೆಯಿಂದಾಗಿ ಅಂದರೆ ಈ ಸ್ಮಾರಕಗಳ ನಿರ್ಲಕ್ಷ್ಯತೆಯಿಂದಾಗಿ ಇಲ್ಲಿರುವ ಬಹುತೇಕ ದೇವಾಲಯಗಳು ಮತ್ತು ಬಾವಿಗಳು ಹಾಗೂ ಕೆರೆಗಳು ಮಣ್ಣಿನಲ್ಲಿ ಮುಚ್ಚಿ ಹೋಗಿವೆ. ಅವು ಹೆಂಗಾಗ್ಯಾವಪ್ಪ ಅಂತಂದ್ರೆ ಹೊಲ್ದಾಗ ಕಲ್ಲು ಕೊಟ್ಟಿರ್ತಾವಲ್ಲ ಹಂಗೆ ಆ ದೇವಸ್ಥಾನಗಳು ಆಗ್ಯಾವ. ಆ ದೇವಸ್ಥಾನಗಳು ಜೀರ್ಣೋದ್ಧಾರವಾಗ ಆಗಬೇಕಾಗ್ಯದ. ಇಲ್ಲಿ ನಾವು ಹೇಳ್ತೇವೆ 3 ಕಳಸದ ಗುಡಿ ಅಂಥೇಳಿ. ಆ 3 ಕಳಸದ ಗುಡಿ ಹೋಗಿ ಈಗ ಅದಕ್ಕೆ ಏನಂತ ಕರೀತಾರಪ್ಪ ಅಂದ್ರೆ
ಮೂರು ಕಾಸಿನ ಗುಡಿ ಅಂತ ಹೇಳ್ಕೊಂಡು ಕರೀತಾರೆ. ಹೀಗೆ ಅವು ಸಂಪೂರ್ಣವಾಗಿ ಈ ದೇವಸ್ಥಾನಗಳು ಶಿಥಿಲಗೊಂಡಿವೆ ಅಂತ ತಿಳ್ಕೊಂಡು ಹೇಳ್ಬೋದು. ಕೇವಲ ಬೆರಳೆಣಿಕೆಯಲ್ಲಿರ್ತಕ್ಕಂಥ ದೇವಾಲಯಗಳು ಮಾತ್ರ ಇಲ್ಲಿ ಉತ್ತಮ ಸ್ಥಿತಿಯಲ್ಲಿದ್ದಾವೆ. ಈ ಎಲ್ಲ ದೇವಾಲಯಗಳು ಒಂದೇ ಕಡೆ ಇರುವುದಿಲ್ಲ. ಕೆಲವು ಊರು ಒಳಗಡೆ ಇದ್ದರೆ ಕೆಲವು ಊರು ಸುತ್ತಮುತ್ತ 3-4 ಕಿಲೋಮೀಟರ್ ದೂರದಲ್ಲಿವೆ ಅನ್ನುವಂಥದ್ದು. ಇದು ಅಂದರೆ ಈ ಹೆಗರಟಗಿ ಗ್ರಾಮ ಒಂದು ಕಾಲದಲ್ಲಿ ಮಹಾ ಅಗ್ರಹಾರವಾಗಿತ್ತು ಮತ್ತು ರಾಜಧಾನಿಯಾಗಿತ್ತು ಎಂದು ಹೇಳಲಾಗುತ್ತದೆ. ಅಂದರೆ ಈ ಹೆಗರಟಗಿ ಗ್ರಾಮ ಹಿಂದೊಂದು ಕೇವಲ ಹಳ್ಳಿ ಆಗಿರಲಿಲ್ಲ. ಹಿಂದೆ ಈ ಗ್ರಾಮ ಒಂದು ದೊಡ್ಡ ಅಗ್ರಹಾರ ಆಗಿತ್ತು. ಅಂದರೆ ಶಿಕ್ಷಣ ಮತ್ತು ಧಾರ್ಮಿಕ ಕೇಂದ್ರ ಆಗಿತ್ತು. ಮತ್ತು ಕಲ್ಯಾಣಿ ಚಾಲುಕ್ಯರ ಆಳ್ವಿಕೆಯ ಕಾಲದಲ್ಲಿ ಈ ಗ್ರಾಮವು ಸುತ್ತಮುತ್ತಲಿನ ಸುಮಾರು 300 ಹಳ್ಳಿಗಳ ಆಡಳಿತಾತ್ಮಕವಾಗಿರ್ತಕ್ಕಂಥ ರಾಜಧಾನಿ ಈ ಹೆಗರಟಗಿ ಗ್ರಾಮ ಆಗಿತ್ತೆಂದು ಹೇಳಲಾಗುತ್ತದೆ. ಅಷ್ಟೇ ಅಲ್ಲದೆ ಈ ಗ್ರಾಮವು ಬೃಹತ್ ಶಿಲಾಯುಗದ ಅಂದರೆ ಮೆಗಾಲಿಥಿಕ್ ಸಂಸ್ಕೃತಿಯ ಸಮಾಧಿಗಳು ಹಾಗೂ ಶಾತವಾಹನರ ಕಾಲದ ಐತಿಹಾಸಿಕ ಅವಶೇಷಗಳು ಇಲ್ಲಿ ಪತ್ತೆಯಾಗಿವೆ ಎಂದು ಹೇಳಲಾಗುತ್ತದೆ. ಅಷ್ಟೇ ಅಲ್ಲ, ಇಲ್ಲಿ ದೊರೆತಿರ್ತಕ್ಕಂಥ 11 ಮತ್ತು 12ನೇ ಶತಮಾನದ ಶಾಸನಗಳೂ ಕೂಡ ಈ ಗ್ರಾಮದ ಸಾವಿರಾರು ವರ್ಷಗಳ ಹಿಂದಿನ ಪ್ರಾಚೀನ ಇತಿಹಾಸವನ್ನು ದೃಢಪಡಿಸುತ್ತವೆ. ಹೀಗೆ ಈ ದೇವಾಲಯಗಳ ಲಿಂಗಗಳನ್ನು ಇಲ್ಲಿ ನಿಧಿ ಆಸೆಗಾಗಿ ಅವುಗಳನ್ನು ಅಗೆದಿರುವುದರಿಂದ ಈ ದೇವಾಲಯಗಳು ಶಿಥಿಲಾವಸ್ಥೆಗೊಂಡಿವೆ. ಇವುಗಳ ಸಂರಕ್ಷಣೆಯ ಮತ್ತು ಸ್ವಚ್ಛತೆಯ ಕೊರತೆಯಿಂದಾಗಿ ಇಲ್ಲಿ ಬಹುತೇಕ ದೇವಾಲಯಗಳು ನಾಶವಾಗ್ಯವ. ಹಾಗಾಗಿ ಆ ಎಲ್ಲ ದೇವಾಲಯಗಳ ಸ್ವಚ್ಛತೆ ಮತ್ತು ಜೀರ್ಣೋದ್ಧಾರ ಕೆಲಸಗಳು ಭಾಳಷ್ಟು ಆಗಬೇಕಾಗಿದೆ. ಇಲ್ಲಿ ಈ ಗ್ರಾಮದ ಇತಿಹಾಸ ಬಹುದೊಡ್ಡ ಇತಿಹಾಸವನ್ನು ಹೊಂದಿದೆ. ಇದೊಂದು ಸಂಶೋಧನೆಯನ್ನು ಮಾಡ್ತಕ್ಕಂಥವ್ರಿಗೆ ಒಂದು ದೊಡ್ಡ PhD ಗ್ರಂಥ ಆಗ್ಬೋದು. ಅಷ್ಟೊಂದು ಇತಿಹಾಸ ಐತಿಹಾಸಿಕತೆಯನ್ನು ಈ ಗ್ರಾಮ ಉಳಿಸಿಕೊಂಡು ಬಂದಿದೆ ಅಂತ ತಿಳ್ಕೊಂಡು ಹೇಳ್ಬೋದು. ಭಾಗ 2 ವಿಡಿಯೋದಲ್ಲಿ ಈ ದೇವಾಲಯಗಳ ಕುರಿತು ಈ ಊರಿನ ಗ್ರಾಮಸ್ಥರು ಏನು ಹೇಳುತ್ತಾರೆ ಎಂಬುದನ್ನು ಸವಿವರವಾಗಿ ನೋಡೋಣ. ದಯವಿಟ್ಟು ಎಲ್ಲರೂ ಸಂಪೂರ್ಣವಾಗಿ ವಿಡಿಯೋವನ್ನು ನೋಡಿ ಶೇರ್, ಕಾಮೆಂಟ್ಸ್, ಸಬ್ಸ್ಕ್ರೈಬ್ ಮಾಡಿರಿ ಎಂದು ಹೇಳುತ್ತಾ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು.